ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಏಸು ಕೈಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತೇನೆ. ಈ ದಿನ ನಾನು ನಿಮ್ಮೊಟ್ಟಿಗೆ ಮಾತನಾಡುವಂತ ವಿಷಯ ಎಲ್ರೋಹಿ, ನಿನ್ನನ್ನು ಕಾಣುವಂತ ದೇವರು. ಎಲ್ರೋಹಿ, ದ ಗಾಡ್ ಹೂ ಸೀಸ್ ಯು. ಇದಕ್ಕಾಗಿ ಆರಿಸಿಕೊಂಡಿರುವಂತ ಸತ್ಯವೇದ ಭಾಗ ಆದಿಕಾಂಡ 16ನೇ ಅಧ್ಯಾಯ 13ನೇ ವಚನ. ಅವಳು ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ ಅಂದುಕೊಂಡು ತನ್ನ ಸಂಗಡ ಮಾತಾಡಿದ್ದ ಯೆಹೋವನಿಗೆ ಎಲ್ಲವನ್ನೂ ನೋಡುವಂತ ದೇವರೆಂದು ಹೆಸರಿಟ್ಟಳು. ಪ್ರಿಯ ದೇವರ ಮಕ್ಕಳೇ, ಈ ಒಂದು ವಾಕ್ಯದ ನಾವು ಹಿಂದೆ ನೋಡುವಾಗ, ಒಂದು ಸಾರಾಂಶವನ್ನ ನೋಡುವಾಗ, ಇದು ಹಾಗರಳ ಒಂದು ಕಥೆಯಾಗಿದೆ. ಈ ಹಾಗರಳ ಒಂದು ಕಥೆ ನಾವೆಲ್ಲರಿಗೂ ನೆನಪು ಮಾಡುವುದು ಏನೆಂಬುದಾಗಿ ನಾವು ನೋಡುವಾಗ, ನಮ್ಮೆಲ್ಲರನ್ನ ನೋಡುವಂತ ಒಬ್ಬ ದೇವರಿದ್ದಾರೆ, ನಮ್ಮೆಲ್ಲರನ್ನ ಪ್ರೀತಿಸುವಂತ ಒಬ್ಬ ದೇವರಿದ್ದಾರೆ. ಆತನು ತಾನು ಕೊಟ್ಟಂತ ವಾಗ್ದಾನಗಳನ್ನ ಎಂದಿಗೂ ಮರೆಯದಂತ ದೇವರು, ಬದಲಾಗದಂತ ದೇವರು. ನಮ್ಮ ಜೀವಿತಗಳು ಮರುಭೂಮಿ ಆದಂತ ಒಂದು ಸನ್ನಿವೇಶಗಳನ್ನ ನಾವು ಹಾದು ಹೋಗ್ಬೇಕಾದ್ರೂ, ಅರಣ್ಯದ ಮಾರ್ಗವಾಗಿಯೂ ಮರುಭೂಮಿ ಎಂಬಂತ ಸನ್ನಿವೇಶಗಳ ಮಧ್ಯದಲ್ಲಿ ನಾವು ಹೋಗ್ಬೇಕಾದ್ರೂ ದೇವರು ತನ್ನ ವಾಗ್ದಾನಗಳನ್ನ ಮರೆಯದಂತ ದೇವರು ಎಂಬುದಾಗಿ ಈ ಒಂದು ಕತೆ ನಮಗೆ ನೆನಪು ಮಾಡುವಂತದ್ದಾಗಿದೆ. ಈ ಹಾಗರಳು ಯಾರೆಂಬುದಾಗಿ ನಾವು ನೋಡುವಾಗ, ಈಕೆಯು ಒಬ್ಬ ಐಗುಪ್ತ ದೇಶದ ಒಬ್ಬ ಹುಡುಗಿ ಆಗಿರ್ತಾಳೆ. ಈಕೆಯು ಫರೋಹನಿಂದ ಒಂದು ವೇಳೆ ಕಳುಹಿಸಲ್ಪಟ್ಟಂತ ಒಬ್ಬ ದಾಸಿ ಆಗಿರಬಹುದು. ಹೀಗಾಗಿ ಈ ಹಾಗರಳು, ಈಕೆಯು ಅಬ್ರಹಾಂ ಮತ್ತು ಸಾರಳ ದಾಸಿ ಆಗಿರ್ತಾಳೆ. ಈ ಸಾರಳು ಅನೇಕ ದಿನಗಳು ಬಂಜೆಯಾಗಿ ಆಕೆ ಇದ್ದದನ್ನ ನಾವು ಸತ್ಯವೇದದಲ್ಲಿ ನಾವು ನೋಡುವವರಾಗಿರ್ತೇವೆ. ಸೊ ಈ ಬಂಜೆಯಾದಂತ ಈ ಸಾರಳ ದಾಸಿಯೇ ಈ ಹಾಗರಳು. ಅನೇಕ ವರ್ಷಗಳು ಸಾರಳಿಗೆ ಬಂಜೆತನವಿದ್ದರಿಂದ ಸಾರಳು ತನ್ನ ಗಂಡನಾದ ಅಬ್ರಾಮ್ನಿಗೆ ಹೇಳ್ತಾಳೆ, ಹಾಗರಳನ್ನ ನಿನ್ನ ಹೆಂಡತಿಯನ್ನಾಗಿ ತೆಗೆದುಕೋ, ಈಕೆಯ ಮೂಲಕ ನಿನಗೆ ಒಂದು ಸಂತತಿ ಆಗಲಿ ಎಂಬುದಾಗಿ ಈ ಯಜಮಾನಿಯಾದ ಸಾರಳೆ ದಾಸಿಯಾದಂತ ಹಾಗರಳನ್ನ ಅಬ್ರಹಾಮನಿಗೆ ಹೆಂಡತಿಯನ್ನಾಗಿ ಮಾಡ್ತಾಳೆ ಎಂಬುದಾಗಿ ನಾವು ನೋಡ್ತೇವೆ. ಆ ಒಂದು ಸಂದರ್ಭದಲ್ಲಿ ಹಾಗರಳಿಗೆ ಒಂದು ಮಗುವು ಜನಿಸುತ್ತೆ. ಆ ಮಗುವಿನ ಹೆಸರು ಇಷ್ಮಾಯೇಲ್ ಎಂಬುದಾಗಿ ಒಂದು ಸಂತತಿಯಲ್ಲಿ ಆರಂಭವಾಗುತ್ತೆ. ಆದ್ರೆ ಮಗುವು ಜನನವಾದಂತ ನೆಕ್ಸ್ಟ್ ನಿಮಿಷನೇ ಹಾಗರಳಿಗೆ ಒಂದು ಕಷ್ಟಕರವಾದ ಸನ್ನಿವೇಶ ಆಕೆ ಹಾದು ಹೋಗ್ಬೇಕಾಗುತ್ತೆ. ಆಕೆ ಗರ್ಭಿಣಿ ಆಗ್ತಾಳೆ, ಆಕೆ ಮಗುವನ್ನ ಪಡೆದುಕೊಳ್ತಾಳೆ. ಇದಾದ್ಮೇಲೆ ಆಕೆಯ ಜೀವಿತವೇ ಒಂದು ಕಹಿಯಾದಂತ ಜೀವಿತವಾಗಿ ಅದು ಮಾರ್ಪಡುತ್ತೆ. 16ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ಬೇಕಾದ್ರೆ, 16ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡ್ಬೇಕಾದ್ರೆ, ಅಬ್ರಹಾಮನು ನಿನ್ನ ದಾಸಿಯು ನಿನ್ನ ಕೈಯಲ್ಲೇ ಇದ್ದಾಳೆ, ಮನಸ್ಸು ಬಂದಂತೆ ಮಾಡು ಅಂದನು. ಆಗ ಸಾರಾಯಳು ಅವಳನ್ನು ಬಾಧಿಸಲು ಅವಳು ಓಡಿ ಹೋದಳು. ಮಗು ಹುಟ್ಟಿದ ತಕ್ಷಣವೇ ಈ ಯಜಮಾನಿಯಾದ ಸಾರಾಯಳು ಹಾಗರಳನ್ನ ಹಿಂಸಿಸಕ್ಕೆ, ಬಾಧಿಸ್ಲಿಕ್ಕೆ ಆಕೆ ತೊಡಗ್ತಾಳೆ. ಇದರ ನಿಮಿತ್ತವಾಗಿ ಈ ಆಗರಳು ಈಕೆ ಏನ್ ಮಾಡ್ತಾಳಂತೆ, ಆಕೆಯನ್ನ ಬಿಟ್ಟು ಓಡಿ ಹೋಗೋದನ್ನ ನಾವು ನೋಡ್ತೇವೆ. ಎಲ್ಲ ಓಡೋಗ್ತಾರೆ, ಮರುಭೂಮಿಯಲ್ಲಿ ಓಡೋಗ್ತಾರೆ. ನೋಡ್ರಿ, ಇದು ಒಂದು ಕಹಿಯಾದಂತ ಒಂದು ಆಪ್ಷನ್ ಆಗಿರುತ್ತೆ ಹಾಗರಳಿಗೆ. ಹುಟ್ಟಿದ ಮಗುವನ್ನ, ಆ ಚಿಕ್ಕ ಮಗುವನ್ನ, ಆ ಎಲೆ ಗೂಸನ್ನ ಆಕೆ ತೆಗೆದುಕೊಂಡು ಆಕೆ ಎಲ್ಲೋಗ್ಬೇಕಾಗುತ್ತೆ, ಮರುಭೂಮಿಯಲ್ಲಿ. ಹೇಗಿರ್ಬಹುದು ಯೋಚನೆ ಮಾಡಿ ನೋಡ್ರಿ. ಒಂದು ತಾಯಿ ಒಂದು ಮಗುವನ್ನ ಎಲ್ಲೋ ಒಂದು ಪಟ್ಟಣಕ್ಕೆ ಕರೆದುಕೊಂಡು ಹೋದ್ರೆ ಹೇಗೋ ಬದುಕ್ಬಹುದು, ಎಲ್ಲೋ ಒಂದು
ನೀರಿರುವಂತ ಸ್ಥಳನೋ, ಊಟ ಸಿಗುವಂತ ಸ್ಥಳನೋ ಅಂತ ಒಂದು ಸ್ಥಳಕ್ಕೆ ಕರೆದುಕೊಂಡು ಹೋಗೋದಾದ್ರೆ ಖಂಡಿತವಾಗಿ ಜೀವಿಸ್ಬೋದು. ಆದ್ರೆ ಇದ್ದಂಥದ್ದೆಲ್ಲ ಸುತ್ತಮುತ್ತಲು ಮರುಭೂಮಿಗೆ ಈ ಹಾಗರಳು ಆ ಮಗುವನ್ನ ತೆಗೆದುಕೊಂಡು ಹೋಗ್ತಾಳೆ. ಯಾರ ಸಹಾಯ ಇಲ್ಲದೆ ಮರುಭೂಮಿಗೆ ಹೋದಂತ ಈ ಹಾಗರಳು, ಮರುಭೂಮಿ ಎಂಬುದಾಗಿ ಹೇಳೋದಾದ್ರೆ ಅದು ಒಂದು ಒಣಗಿದ ಸ್ಥಳ, ಒಂದು ಲೋನ್ಲಿ ಆದಂತ ಒಂದು ಸ್ಥಳ, ಏಕಾಏಕಿಯಾಗಿ ಜೀವಿಸುವಂತ ಒಂದು ಸ್ಥಳ. ನೋಡ್ರಿ, ಮರುಭೂಮಿ ಎಂಬುದಾಗಿ ನಾವು ಹೇಳೋದಾದ್ರೆ ಯಾರು ಮರುಭೂಮಿಗೆ ಹೋಗ್ಬೇಕು, ಯಾರು ಒಂದು ಪ್ರತ್ಯೇಕವಾದ ಸ್ಥಳಕ್ಕೆ, ಯಾರು ಇಲ್ದೇ ಇರುವಂತ ಪ್ರತ್ಯೇಕವಾದ ಒಂದು ಸ್ಥಳಕ್ಕೆ ಹೋಗ್ಬೇಕೆಂಬುದಾಗಿ ಆಸೆ ಪಡ್ತಾರಂದ್ರೆ ಯಾವ ಒಂದು ವ್ಯಕ್ತಿ ನೋವನ್ನ ತಿಂತಾ ಇರ್ತಾರೋ, ಯಾವ ಒಂದು ವ್ಯಕ್ತಿ ದಿಕ್ಕೇ ಇಲ್ಲದೆ ಅವ್ರು ಇರ್ತಾರೋ, ಅವ್ರು ಖಂಡಿತವಾಗಿ ಮರುಭೂಮಿ ಆದಂತ ಡ್ರೈ ಲೋನ್ಲಿ ಪ್ಲೇಸಸ್, ಒಣಗಿ ಹೋದಂತ ಸ್ಥಳಗಳನ್ನ, ಒಬ್ಬಂಟಿಗರಾಗಿ ಇರುವಂತ ಸ್ಥಳಗಳನ್ನ ಹುಡುಕಿಕೊಂಡು ಹೋಗುವುದೇ ಈ ಮರುಭೂಮಿಯನ್ನ ಸೂಚಿಸುವಂತದ್ದಾಗಿದೆ. ಆದ್ರೆ ನಾವು ನೋಡ್ತೇವೆ, ದೇವರು ಮರುಭೂಮಿಯಲ್ಲಿಯೂ ತನ್ನ ಜನರನ್ನ ನೋಡುವಂತ ದೇವರಾಗಿದ್ದಾರೆ ಎಂಬುದಾಗಿ, ತನ್ನ ಒಂದು ಪ್ರಸನ್ನತೆಯನ್ನ ಮರುಭೂಮಿಯಲ್ಲಿಯೂ ತೋರಿಸ್ಲಿಕ್ಕೆ ಶಕ್ತನು. ನೋಡ್ರಿ, ಮರುಭೂಮಿಯಲ್ಲಿ ದೇವರು ಹಾಗರಳನ್ನ ಕಾಣ್ತಾರೆ, ಆಕೆಯನ್ನ ಕಾಣ್ತಾರೆ. ಗಾಡ್ ಫೌಂಡ್ ಹೇಗರ್ ಇನ್ ವಿಲ್ಡರ್ನೆಸ್ ಎಂಬುದಾಗಿ ನಾವು ನೋಡ್ತೇವೆ. 8ನೇ ವಚನದಲ್ಲಿ ನಾವು ನೋಡುವಾಗ ದೇವರು ಆಕೆಯನ್ನ ಕಂಡ್ರು ಎಂಬುದಾಗಿ ನಾವು ನೋಡ್ತೇವೆ. ಆ ವಚನವನ್ನ ನಿಮ್ಗಾಗಿ ಓದ್ತೇನೆ. ಅವಳನ್ನು ಕಂಡು, ಯೆಹೋವನ ದೂತನ ಅವಳನ್ನು ಕಂಡು, ಸಾರಾಯಳ ದಾಸಿಯಾದ ಹಾಗರಳೆ, ಎಲ್ಲಿಂದ ಬಂದಿ, ಎಲ್ಲಿಗೆ ಹೋಗುತ್ತೀ ಎಂದು ಕೇಳಲು 2 ಪ್ರಮುಖವಾದ ಪ್ರಶ್ನೆಗಳನ್ನ ಇಲ್ಲಿ ದೇವ್ರು ಕೇಳ್ತಾ ಇದ್ದಾರೆ ಹಾಗರಳನ್ನ ನೋಡಿ. ಎಲ್ಲಿಂದ ಬಂದಿ, ಎಲ್ಲಿಗೆ ಹೋಗುತ್ತಿ? ಈ 2 ಪ್ರಶ್ನೆಗಳಿಗೆ ದೇವರಿಗೆ ಖಂಡಿತವಾಗಿ ಉತ್ತರ ಗೊತ್ತಿತ್ತು. ಯಾಕಂದ್ರೆ ದೇವ್ರು ಕಾಣುವಂತ ದೇವರು, ಅವ್ರಿಗೆ ಈ 2 ಪ್ರಶ್ನೆಗಳಿಗೆ ಅವ್ರಿಗೆ ಉತ್ತರ ಗೊತ್ತಿತ್ತು. ಆದ್ರೆ ಸಾರಾಯಳು ತನ್ನ ಕಷ್ಟವನ್ನ, ತನ್ನ ಸ್ಟೋರಿಯನ್ನ, ತನಗಾದಂತ ಕಾರ್ಯವನ್ನ ದೇವರಿಗೆ ತಿಳಿಸ್ತಾರ ಎಂಬುದಾಗಿ ದೇವರು ಆಕೆಯನ್ನ ಆಹ್ವಾನಿಸ್ತಾ ಇದ್ದಾರೆ. ಆಕೆಯ ಕಷ್ಟವನ್ನ ಆಕೆ ಹೇಳ್ತಾಳ ಎಂಬುದಾಗಿ ಒಂದು ಇನ್ವಿಟೇಷನ್ ಅನ್ನ, ಈ ಪ್ರಶ್ನೆಯನ್ನ ಕೇಳುವುದರ ಮುಖಾಂತರವಾಗಿ ಆಕೆಗೆ ಒಂದು ಇನ್ವಿಟೇಷನ್ ಅನ್ನ ಕೊಡ್ತಾರೆ. ಆಕೆ ಮುಂದೆ ನೋಡುವಾಗ ತನ್ನ ಜೀವಿತದಲ್ಲಿ ನಡೆದಂತ ಘಟನೆಗಳನ್ನೆಲ್ಲ ಆಕೆ ದೇವರ ಮುಂದೆ ಆಕೆ ಹೇಳುವಂತವಳಾಗಿರ್ತಾರೆ. ದೇವರು ಆಕೆಯ ಕಷ್ಟವನ್ನ ಅರ್ಥ ಮಾಡಿಕೊಂಡು ಆತನಿಗೆ ವಾಗ್ದಾನ ಮಾಡಿದ್ದನ್ನ ಆಕೆಗೆ ನೆರವೇರಿಸೋದನ್ನ ನಾವು ನೋಡುವವರಾಗಿದ್ದೇವೆ. ಯಾವಾಗ ಹಾಗರಳು ತನ್ನ ಕಷ್ಟವನ್ನ, ತನಗಾದಂತ ಕಥೆಯನ್ನ ದೇವರಿಗೆ ಹೇಳ್ತಾರೋ, ಆ ಒಂದು ಸಮಯದಲ್ಲಿ ದೇವರು ಹಾಗರಳನ್ನು, ಆಕೆಯ ಸಂತತಿಯನ್ನು, ಡಿಸೆಂಡೆನ್ಸ್ ಅನ್ನ ದೇವರು ನೋಡಿಕೊಳ್ಳಿಕ್ಕೆ ಒಂದು ದೇವರು ವಾಗ್ದಾನ ಮಾಡೋದನ್ನ ನಾವು ನೋಡ್ತೇವೆ. 13ನೇ ವಚನದಲ್ಲಿ ನಾವು ನೋಡ್ಬೇಕಾದ್ರೆ ದೇವರು ಹಾಗರಳಲ್ಲಿ ಹೇಳ್ತಾಳೆ, ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ. ದೇವರು ಆಕೆಯನ್ನ ಪರ್ಸನಲ್ ಆಗಿ ನೋಡೋದನ್ನ ಆ ಮರುಭೂಮಿಯಲ್ಲಿ ಆಕೆ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಿಮ್ಮ ಜೀವಿತ ಒಂದು ವೇಳೆ ಅನೇಕ ಮರುಭೂಮಿ ಆದಂತ ಸನ್ನಿವೇಶಗಳಲ್ಲಿ ನೀವು ಹಾದೋಗ್ತಾ ಇರಬಹುದು. ಆದ್ರೆ ದೇವರು ನಿಮಗೆ ಈ ಒಂದು ದಿನದ ವಾಕ್ಯದ ಮೂಲಕ ವಾಗ್ದಾನ ಮಾಡ್ತಾ ಇರೋದು, ದೇವರು ನಿಮ್ಮ ದಿಕ್ಕನ್ನ ತಿರುಗಿಸ್ತಾ ಇದ್ದಾರೆ. ಯಾವುದಕ್ಕೆ ಗೊತ್ತಾ? ನೀವು ಒಂದು ವೇಳೆ ಇಂಥ ಒಂದು ಮರುಭೂಮಿಯಲ್ಲಿ ನೀವು ಹಾದೋಗ್ತಾ ಇರ್ಬೋದು. ಅನೇಕ ಕಷ್ಟಗಳ ಮಧ್ಯದಲ್ಲಿ, ಮರುಭೂಮಿಯೋಪಾದಿಯಲ್ಲಿ ಡ್ರೈ ಆಗಿ, ಲೋನ್ಲಿ ಆಗಿ, ನಿಮ್ಮ ಕುಟುಂಬದಲ್ಲಿ ಯಾರನ್ನೋ ಕಳೆದುಕೊಂಡೋ, ಅಥವಾ ನಿಮ್ಮ ಸಂಬಂಧಗಳು ಮುರಿಯಲ್ಪಟ್ಟೋ, ಅಥವಾ ನಿಮ್ಮ ಜೀವಿತದಲ್ಲಿ ಇನ್ನೂ ಸರಿ ಮಾಡಲಾಗದಂತ ಅನೇಕ ಸರ್ಕಮ್ಸ್ಟೆನ್ಸಸ್, ಅನೇಕ ಸನ್ನಿವೇಶಗಳು, ಸಂದರ್ಭಗಳು ಒಂದು ವೇಳೆ ಈ ದಿನ ನೀವು ಎದುರಿಸ್ತಾ ಈ ಒಂದು ಸಂದೇಶವನ್ನ ಕೇಳ್ತಾ ಇರ್ಬೋದು. ಇವತ್ತು ದೇವರು ನಿಮ್ಗೆ ವಾಗ್ದಾನ ಮಾಡ್ತಾ ಇರೋದು, ಎಲ್ರೋಹಿ ನಿಮಗೋಸ್ಕರ ಅವ್ರು ಕಾಯ್ತಾ ಇದ್ದಾರೆ. ಅವ್ರು ನಿಮಗೋಸ್ಕರ ಬಹಳ ಆಳವಾಗಿ ನಿಮ್ಮ ಕುರಿತು ಚಿಂತಿಸ್ತಾ ಇದ್ದಾರೆ. ಇಲ್ಲಿ ಹಾಗರಳು ಹೇಳಿದಂತ ಒಂದು ವಾಕ್ಯ ನನ್ನ ಹೃದಯವನ್ನ ಬಹಳ ಮುಟ್ಟುವಂತದಾಗಿದೆ. ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ. ಎಷ್ಟೊಂದು ಆಶ್ಚರ್ಯ! ದೇವ್ರು ಯಾವಾಗ್ಲೂ ನಿಮ್ನ ನೋಡುವಂತ ದೇವರು, ಯಾವಾಗ್ಲೂ ನೋಡುವಂತ ದೇವರು. ನೀವ್ ಹಾದೋಗ್ತಾ ಇರುವಂತ ಈ ಪರಿಸ್ಥಿತಿ ಇದೆ ಅಲ್ಲ, ಈ ಮರುಭೂಮಿ ಉಪಾದಿಯಲ್ಲಿ ಒಬ್ಬಂಟಿಗರಾಗಿ ನೀವು ನಿಂತ್ಕೊಂಡಿದ್ದೀರಾ ಅಲ್ಲ, ಇದರಲ್ಲಿಯೂ ದೇವ್ರು ನಿಮ್ನ ನೋಡ್ತಾ ಇದ್ದಾರೆ. ಪ್ರಿಯರೇ, ಇದರಲ್ಲಿಯೂ ದೇವ್ರು ನಿಮ್ನ ನೋಡ್ತಾ ಇದ್ದಾರೆ. ಒಬ್ಬಂಟಿಗರಾಗಿದ್ದೀರಾ, ಯಾರ ಸಹಾಯ ಇಲ್ದೆ ಇದ್ದೀರಾ, ಇಲ್ಲಿಯೂ ದೇವ್ರು ನಿಮ್ನ ನೋಡ್ತಾ ಇದ್ದಾರೆ ಎಂಬುದಾಗಿ ದೇವ್ರು ನಿಮ್ಮನ್ನ
ಉತ್ತೇಜನ ಪಡಿಸ್ತಾ ಇದ್ದಾರೆ. ನೀವು ಆತನ ಪ್ರಿಯರು, ಆತನೇ ನಿಮ್ಮ ಸಹಾಯಕನು, ಆತನೇ ನಿಮ್ಮ ಸಂಗಾತಿ. ಇವತ್ತು ಯಾರ ಸಹಾಯ ಇಲ್ಲದೆ, ಸಂಗಾತಿ ಇಲ್ಲದೆ ನೀವು ಒಂದು ವೇಳೆ ಒಬ್ಬಂಟಿಗರಾಗಿದ್ದೀರಾ, ಆತ ನಿಮ್ಮ ಸಂಗಾತಿ, ಆತ ನಿಮ್ ಜೊತೆ ಇದ್ದಾರೆ. ನಿಮ್ಮನ್ನ ಯಾವತ್ತೂ ಅವರು ನಿಮ್ನ ಬಿಟ್ಕೊಡೋದಿಲ್ಲ, ನಿಮ್ನ ಬಿಟ್ರೇ ಮಾಡೋದಿಲ್ಲ. ನಿಮ್ಮ ಹಿಂದೆ ಒಬ್ಬರೇ ನಿಮ್ನ ಬಿಟ್ಬಿಟ್ಟು ಹಿಂದೆ ನಿಂತು ಸುಮ್ನೆ ನೋಡೋದಕ್ಕೆ ಆತನು ಮನುಷ್ಯನಲ್ಲ, ಆತನು ನಂಬಿಗಸ್ತನಾದ ದೇವರು. ನಿಮ್ಮನ್ನ ಬಿಟ್ಟು ಅಗಲದಂತ ದೇವರು, ನಿಮ್ಮನ್ನು ಬಿಟ್ಟು ಓಡಿ ಹೋಗದಂತ ದೇವರು. ಆತನ ವಾಗ್ದಾನಗಳನ್ನ ಆತನು ನೆರವೇರಿಸದೆ ಬಿಡೋದಕ್ಕೆ, ಆತನು ಸುಳ್ಳು ಹೇಳೋದಕ್ಕೆ ಮನುಷ್ಯನಲ್ಲ. ಇವತ್ತು ಅವ್ರು ನಿಮ್ ಜೊತೆ ಇದ್ದಾರೆ. ಮರುಭೂಮಿಯಲ್ಲಿಯೂ ನಿಮಗೆ ನದಿಗಳನ್ನ ಹರಿಸುವಂತ ದೇವರು, ಅರಣ್ಯದಲ್ಲಿಯೂ ಹೊರತೆಗಳನ್ನ ಆತನು ನಿಮಗೆ ಒದಗಿಸಿ ಕೊಡುವಂತ ದೇವರಾಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ಆ ಯೇಸುವನ್ನ ಹಿಡಿದುಕೊಳ್ರಿ. ನಿಮ್ಮನ್ನ ಕಾಣುವಂತ ಯೇಸುವನ್ನ ನೀವು ಸಹ ನಿಮಗಾಗ್ತಾ ಇರುವಂತ ಕಷ್ಟಗಳನ್ನ ನೀವು ನಿಮ್ಮ ಸ್ಟೋರಿ, ನಿಮ್ಮ ಜೀವಿತದಲ್ಲಿ ಆಗ್ತಾ ಇರುವಂತ ಜೀವಿತದ ಆ ಒಂದು ಕಾರ್ಯಗಳನ್ನ ಕರ್ತನ ಮುಂದೆ ಹೇಳ್ರಿ. ಆಗರಳಿ ಹೇಳಿದ್ಲಲ್ವಾ, ಎಲ್ಲಿಂದ ಬಂದೆ ಎಲ್ಲಿಗೆ ಹೋಗುತ್ತೆ ಎಂಬುದಾಗಿ ದೇವ್ರು ಕೇಳಿದ್ರು. ಇವತ್ತು ನಿಮ್ಮನ್ನ ದೇವರ ಅದೇ ಪ್ರಶ್ನಿಸ್ತಾ ಇದ್ದಾರೆ, ಎಲ್ಲಿಂದ ಬಂದೆ ಎಲ್ಲಿಗೆ ಹೋಗ್ತಾ ಇದೆ ಎಂಬುದಾಗಿ. ನಿಮ್ಮ ಒಂದು ಜೀವಿತದ ಕಷ್ಟಗಳನ್ನ ದೇವರ ಮುಂದೆ, ಯೇಸುವಿನ ಮುಂದೆ ನೀವು ಹೇಳುವಾಗ ಅವ್ರು ಒಂದೇ ಒಂದು ಹೇಳ್ತಾರೆ, ನಾನು ನಿನ್ನನ್ನು ಇಲ್ಲಿಯೂ ನೋಡುತ್ತೇನೆ ಎಂಬುದಾಗಿ. ದೇವರು ನಿಮ್ಮನ್ನ ಕಂಡು, ನಿಮ್ಮನ್ನ ಕನಿಕರಿಸಿ, ನಿಮ್ಮನ್ನ ಹಾಗರಳಿಗೆ ಯಾವ ರೀತಿ ಪ್ರಾಮಿಸ್ ಮಾಡಿದ್ರು, ಒಂದು ವಾಗ್ದಾನವನ್ನ ಅದನ್ನ ಹಾಗರಳಿಗೆ ನೆರವೇರಿಸಿದ್ರು, ಆಕೆಯ ಸಂತತಿಗೆ ನೆರವೇರಿಸಿದ್ರು. ಅದೇ ರೀತಿಯಾಗಿ ದೇವರು ನೀವೊಬ್ಬರೇ ಅಲ್ಲ, ನಾನು ನಿಮ್ಮೊಂದಿಗಿದ್ದೇನೆ ಎಂಬುದಾಗಿ ನಿಮ್ಮನ್ನ ಉತ್ತೇಜನ ಪಡಿಸ್ತಾ ಇದ್ದಾರೆ. ನೀವು ಕರ್ತನ ಸಮ್ಮುಖಕ್ಕೆ ಬಂದು ನಿಮ್ಮ ಕಷ್ಟವನ್ನೆಲ್ಲ ಅವರ ಮುಂದೆ ಅರಿಕೆ ಮಾಡ್ರಿ. ಖಂಡಿತವಾಗಿ ಅವ್ರು ನಿಮ್ಮನ್ನ ಕಾಣುವಂತ ದೇವರು, ನಿಮ್ಮನ್ನ ನಡೆಸಲಿಕ್ಕೆ ಶಕ್ತರಾಗಿದ್ದಾರೆ. ಪ್ರಾರ್ಥನೆ ಮಾಡೋಣ. ಪ್ರಿಯ ಯೇಸುವೆ, ಇವತ್ತು ಸ್ವಾಮಿ ಜಿಗುಪ್ಸೆಯಲ್ಲಿಯೂ ಅನೇಕ ಕಣ್ಣೀರಿನಲ್ಲಿಯೂ ಒಬ್ಬಂಟಿಗರಾಗಿ ಸ್ವಾಮಿ ತಮ್ಮ ಜೀವಿತಗಳನ್ನ ಅನೇಕ ದೇವ ಮಕ್ಕಳು ಸ್ವಾಮಿ ದೇವರೇ ಅವರು ಕರ್ತನೆ ಈ ಒಂದು ದೇವ ಸಂದೇಶವನ್ನ ವೀಕ್ಷಿಸುವಾಗ ಕಣ್ಣೀರಿನಲ್ಲಿ ಅಪ್ಪ, ನಾನು ಹೇಗೆ ನನ್ನ ಜೀವಿತವನ್ನು ಒಬ್ಬಳೇ ಜೀವಿಸಲಿ ಎಂಬುದಾಗಿ ಅವ್ರು ಅಂದುಕೊಂಡಿರುವಾಗ, ಇಗೋ ನಾನು ಇದ್ದೇನೆ ಎಂಬುದಾಗಿ ನೀವು ಹೇಳ್ತಾ ಇದ್ದೀರಾ. ನಿನ್ನನ್ನು ಕಾಣುವಂತ ದೇವರು, ಇಲ್ಲಿಯೂ ನಿನ್ನನ್ನು ನೋಡಿದ್ದೇನೆ ಎಂಬುದಾಗಿ ಹಾಗರಳಿಗೆ ಹೇಳಿದಂತ ದೇವರು, ಈ ಮರುಭೂಮಿ ಆದಂತ ಸನ್ನಿವೇಶಗಳು ಹಾದು ಹೋಗ್ತಾ ಇರುವಂತ ಈ ನಿನ್ನ ಮಕ್ಕಳಿಗೆ ದೇವರೇ ನಿಮ್ಮ ಧೈರ್ಯವನ್ನ, ನಿಮ್ಮ ಪ್ರಾಮಿಸಸ್, ನಿಮ್ಮ ವಾಗ್ದಾನಗಳನ್ನ ಸ್ವಾಮಿ ನೆನಪು ಮಾಡಿ ದೇವರೇ ಅದನ್ನ ಗಟ್ಟಿಯಾಗಿ ಅವ್ರು ಹಿಡಿದುಕೊಂಡು ಮುಂದೆ ಹೋಗ್ಲಿಕ್ಕೆ ಸಹಾಯ ಮಾಡ್ರಿ. ಬಲವನ್ನ ಕೊಡ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರ ಕುಟುಂಬದಲ್ಲಿ ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು.
ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥಗೈದನು. ಎನ್